ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತೊಂದು ಒತ್ತು ಶಾವಿಗೆಯನ್ನು ಮಾಡುವ ತುಂಬಾ ಟ್ರೆಡಿಷನಲ್ ಇದು ರಾತ್ರಿ ನೆನೆಸಿಟ್ಟು ಬೆಳಿಗ್ಗೆ ಮಾಡ್ಲಿಕ್ಕೆ. ಇದು ನಾನು ಕೊಚ್ಚಲಕ್ಕಿ ಅಕ್ಕಿ ತಗೊಂಡಿದ್ದೇನೆ, ಒಂದು 3 ಪಾವ್ ತಗೊಂಡಿದ್ದೇನೆ. ಅದಕ್ಕೆ 3 ಸತಿ ಮಿಕ್ಸಿಯಲ್ಲಿ ಕಡ್ದಿರುವುದ್ರಿಂದ 3 ಸತಿ ಸಪರೇಟ್ ಸಪರೇಟ್ ಹಾಕಿ ಉಪ್ಪೆಲ್ಲ ಹಾಕಿ ಕಡ್ದಿಟ್ಕೊಂಡಿದ್ದೇನೆ. ನೀವು ನೋಡಿ, ರುಚಿಗೆ ತಕ್ಕಷ್ಟು ನೋಡಿ ಹಾಕಿ. ಇದು ಸ್ವಲ್ಪ ಸಣ್ಣ ಮಾಡಿ ಕಡಿಬೇಕು. ನಂತರ ಒಂದು ದಪ್ಪ ತಳ ಇರುವಂತ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ಹೀಗೆ ಸ್ವಲ್ಪ ಬಿಸಿ ಮಾಡ್ಕೊಳ್ಬೇಕು. ನಾವು ಎಣ್ಣೆ ಹಾಕುದು ಯಾಕಂದ್ರೆ ನಿಮ್ಗೆ ಅದು ತಳ ಹಿಡಿಯುವುದಿಲ್ಲ, ಇಲ್ಲಾಂದ್ರೆ ತಳ ಹಿಡಿತದೆ. ಅದಕ್ಕೆ ನಂತರ ಬಿಸಿ ಮಾಡ್ಕೊಂಡ ನಂತರ ಒಂದು ತಂದ್ರಕ್ಕೆ ಹೀಗೆ ರೌಂಡ್ ಶೇಪ್ ಮಾಡಿ ಒಂದು 3/4 ಗಂಟೆ ಬೇಯಿಸ್ಕೊಳ್ಬೇಕು. ಬೇಯುವಾಗ ನಿಮ್ಗೆ ಪರಿಮಳವೆಲ್ಲ ಗೊತ್ತಾಗ್ತದೆ ಬೆಂದಿದೆ ಅಂತ. ನಂತರ ಈ ಒತ್ತು ಶಾವಿಗೆದು ಮಣೆ ಬರ್ತದೆ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ಪ್ರೆಸ್ ಮಾಡ್ತಾ ಇದ್ರೆ ಉದ್ರುದ್ರಾದಂತ ಶಾವಿಗೆ ರೆಡಿ ಆಗ್ತದೆ ನಿಮ್ಗೆ. ಇದು ಕಾಯಿ ಹಾಲ್ ಜೊತೆ ಮತ್ತೆ ಚಿಕನ್ ಕರಿ ಜೊತೆ ಮತ್ತೆ ಮೀನ್ ಸಾರು ಸಹ ತಿನ್ಬೋದು. ಆದ್ರೆ ಚಿಕನ್ ಕರಿ ಮತ್ತೆ ಕಾಯಿ ಹಾಲ್ ಜೊತೆ ತುಂಬಾ ಒಳ್ಳೆ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಒಮ್ಮೆ ಟ್ರೈ ಮಾಡಿ ನೋಡಿ. ಈಗ ರೆಡಿ ಆಗ್ತಾ ಇದೆ, ರೆಡಿ ಆಗಿದೆ ನೋಡಿ. ಇಷ್ಟ ಆದ್ರೆ ಸಾಕು, ತುಂಬಾ ಟೇಸ್ಟಿ ಆಗಿರ್ತದೆ. ನಾವು ಮಾಡ್ತಾ ಇರುವಂತ ರೆಸಿಪಿ ನಿಮ್ಗೆ ಇಷ್ಟ ಆಗ್ತಾ ಇದೆ ಅಂತ ಭಾವಿಸ್ತೇನೆ. ಇಷ್ಟ ಆದ್ರೆ ಲೈಕ್ ಕೊಡ್ಲಿಕ್ಕೆ ಒಂದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇನ್ನೊಂದು ವಿಡಿಯೋ ಜೊತೆ ಸಿಗುವ, ಅಲ್ಲಿವರೆಗೂ ಬಾಯ್ ಬಾಯ್.